ನಡೀತಾ ಇರುವಂತ ಕುರ್ಚಿ ಕಿತ್ತಾಟದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾ ಇರುತ್ತೆ ಅನ್ಸುತ್ತೆ. ನಾನು ಹೇಳಿದ್ನಲ್ಲ, 3 ಅಂಗಡಿಗಳ ದೆಹಲಿಯಲ್ಲಿ ತಕೊಂಡ್ ಕೂತಾರ. ಯಾರ್ಯಾರ ಅಂಗಡಿ ಒಳಗ್ ವ್ಯಾಪಾರ ಹೆಂಗ್ ಹಾಕದ್ ಹಂಗ್ ನಡೀತಾವ. ಒಂದಾಗಿದ್ದೇವೆ, ಅದಕ್ಕಾಗಿ ನಿನ್ ಸಭೆ ಪ್ರದರ್ಶನ ಆಯ್ತಲ್ಲ ನಿನ್ನೆನೆ. ಎಲ್ಲರೂ ಆಯ್ತು. ಈಗ ಕ್ಷೇತ್ರದ ಮತದಾರರಲ್ಲಿ ವಿಶ್ವಾಸ ಮೂಡಿಸುವ ಸಲುವಾಗಿನೇ ನಿನ್ನೆ ನಾವು ಹೇಳಿದ್ವಿ, ನಾವು ಒಂದಿದ್ದೀವಿ, ಒಕ್ಕಟ್ಟಾಗಿದ್ದೀವಿ, ಈ ಚುನಾವಣೆಯಲ್ಲಿ ಒಕ್ಕಟ್ಟಾಗಿ ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ಕೇಳ್ಬಿಡ್ತೀವಿ ಸರ್. ನಮ್ ಇಷ್ಟು ವರ್ಷದ ರಾಜಕೀಯ ಚುನಾವಣೆ ಕೆಲವೊಂದ್ ಕಡೆ ಬಿಜೆಪಿಯಲ್ಲಿ ಇನ್ನೂ ಇಲ್ಲ, ಎಲ್ಲರೂ ಒಕ್ಕಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನೀವು ಕೇಳ್ತಕ್ಕಂಥದ್ದು ನನಗೆ ಅರ್ಥ ಆಗ್ತದ. ಅವ್ರ ರಿಲೇಟಿವ್ ಒಬ್ರು ತೀರಿ ಹೋಗಿದ್ರು ಬೆಳಗ್ಲಿ ಅಂತ ಹೇಳಿ, ಬೆಳಗ್ಲಿ ನಂದೇ ಕ್ಷೇತ್ರ ಬೆಳಗ್ಲಿ ಊರಲ್ಲಿ ಅವ್ರ ರಿಲೇಟಿವ್ ಒಬ್ರು ತೀರಿ ಹೋಗಿದ್ರು, ಅಲ್ಲಿ ಹೋಗಿದ್ರು. ಈಗ ಬಜೆಟ್ ಆದ್ಮೇಲೆ ಆದ್ರೂ ಇದೊಂದು ಅಸಮಾಧಾನ ಬ್ಲಾಸ್ಟ್ ಆಗುವಂತದ್ದು ನೋಡಿ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ 3 ಅಂಗಡಿಗಳನ್ನು ತಕೊಂಡ್ ಕೂತಾರ. ಸೋನಿಯಾ ಗಾಂಧಿ ಅವ್ರದ್ದೊಂದು ಅಂಗಡಿ, ರಾಹುಲ್ ಗಾಂಧಿ ಅವ್ರದ್ದೊಂದು ಅಂಗಡಿ, ಮತ್ತು ಅವರ ಪದಾಧಿಕಾರಿಗಳು, ಅಖಿಲ ಭಾರತ ಕಾಂಗ್ರೆಸ್ ಪದಾಧಿಕಾರಿಗಳದ್ದು ಒಂದು ಅಂಗಡಿ. 3 ಅಂಗಡಿಗೂ ಏನು ವ್ಯಾಪಾರ ಆಗ್ತದ ನೋಡ್ಕೊತ ಕೂತಾರ ಹೊರತು ಅವ್ರು ಯಾವುದರ ಬಗ್ಗೆನೂ ಸೀರಿಯಸ್ ಇಲ್ಲ, ಕಳಕಳಿ ಕಾಳಜಿ. ಹೇಳಿ. ರಾಜ್ಯಪಾಲರ ಭಾಷಣ ಇದುವರೆಗೂ ಕೂಡ ಇತಿಹಾಸದಲ್ಲಿ ಎದುರುಗಡೆ ಹೋಗಿ ನಡೆಯುವಂತ ಪ್ರಯತ್ನ ನೋಡಿ, ಅದೇ ದುರಾಡಳಿತ ಅಂತ ಹೇಳಿದ್ದೆ ನಾನು. ಗವರ್ನರ್ಗೂ ಕೂಡ ಬೆಲೆ ಕೊಡದೆ ಇರ್ತಕ್ಕಂಥವ್ರು ಇವ್ರೇನ್ ಶಾಸನಬದ್ಧವಾಗಿ ಆಡಳಿತ ಮಾಡ್ಲಿಕ್ಕೆ ಸಾಧ್ಯದ ಇಲ್ಲ ಅಂತ ಗುಂಡಾಗರ್ದಿ ಮಾಡ್ತಕ್ಕಂಥದ್ದು, ಸ್ಲಮ್ಗಳನ್ನ ಗುಂಡಾಗಳ ತರ ವರ್ತನೆ ಮಾಡ್ತಕ್ಕಂಥದ್ದು ಸರಿಯಲ್ಲ.